ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬಿಕ್ಲಾ ಶಿವನ ಹತ್ಯೆ ಕೇಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಶಿವು ಹತ್ಯೆಗೂ ಮುನ್ನ ಜಗ್ಗಾ ಒಂದು ಬಾರ್ನಲ್ಲಿ ತನ್ನ ಹುಡುಗರ ಜೊತೆ ಕೂತು ಮರ್ಡರ್ ಬಗ್ಗೆ ಸ್ಕೆಚ್ ಹಾಕ್ತಾನೆ. ಪ್ಲಾನ್ ಮಾಡಿದ ನಂತರ ಇಡೀ ಗ್ಯಾಂಗ್ ಬಾರ್ನಿಂದ ಹೊರ ಹೋಗುತ್ತೆ. ರಾಮಮೂರ್ತಿ ನಗರದ ಬಾರ್ನಲ್ಲಿ ಈ ಘಟನೆ ನಡೆದಿತ್ತು. ಜಗ್ಗನ ಮೀಟಿಂಗ್ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೊರೆತಿದೆ. ಜುಲೈ 15ರ ರಾತ್ರಿ ಬಾರ್ನಲ್ಲಿ ಕೂತು ಜಗ್ಗಾ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ. ಪ್ಲಾನ್ ಮಾಡದಂತೆ ಬಿಕ್ಲಾ ಶಿವನ ಹತ್ಯೆ ಮಾಡಿದ ಜಗ್ಗಾ ಕೊಲೆ ಮಾಡಿದ 10 ರಿಂದ 15 ನಿಮಿಷದ ಒಳಗೆ ಮನೆಯಿಂದ ಕಾಲ್ಕಿತ್ತಿದ್ದಾನೆ. ಹತ್ಯೆ ನಡೆದ ಕೆಲವೇ ಕ್ಷಣಗಳಲ್ಲಿ ಜಗ್ಗಾ ತನ್ನ ಅಪಾರ್ಟ್ಮೆಂಟ್ ತೊರೆದಿದ್ದಾನೆ. ಅಪಾರ್ಟ್ಮೆಂಟ್ನಿಂದ ಇಳಿದು ಹೋಗೋ ಸಿಸಿಟಿವಿ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ರಾತ್ರಿ 8 ಗಂಟೆಗೆ ಬಿಕ್ಲಾ ಶಿವನ ಕೊಲೆ ಮಾಡಿದ್ದು ಕೆಲವೇ ಕ್ಷಣಗಳಲ್ಲಿ ಹೆಣ್ಣೂರಿನ ಅಪಾರ್ಟ್ಮೆಂಟ್ನಿಂದ ಜಗ್ಗಾ ಎಸ್ಕೇಪ್ ಆಗಿದ್ದಾನೆ. ಲಿಫ್ಟ್ನಲ್ಲಿ ಇಳಿದು ಬಂದ ಜಗ್ಗಾ ತನ್ನ ಆಡಿ ಕಾರನ್ನ ಹತ್ತಿ ಮನೆ ತೊರೆದಿದ್ದಾನೆ. ಬಿಕ್ಲಾ ಶಿವನ ಕೊಲೆ ಮಾಡಿದ ಜಗ್ಗಾ ಒಂದು ಕ್ಷಣವೂ ಯೋಚಿಸದೆ ರಾಜ್ಯ ತೊರೆಯೋದಕ್ಕೆ ಸಿದ್ಧನಾಗಿದ್ದ. ಕೊಲೆ ಮಾಡಿದ ಕೆಲವೇ ಕ್ಷಣದಲ್ಲಿ ತನ್ನ ಮನೆಗೆ ಬಂದ ಜಗ್ಗಾ ಆಡಿ ಕಾರಲ್ಲಿ ಚೆನ್ನೈಗೆ ಎಸ್ಕೇಪ್ ಆಗಿದ್ದಾನೆ. ಹೊಸೂರು ಟೋಲ್ಗೇಟ್ ಬಳಿ ಜಗ್ಗನ ಕಾರು ಪಾಸ್ ಆಗಿರುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈ ಎಕ್ಸ್ಕ್ಲೂಸಿವ್ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಚೆನ್ನೈಗೆ ತೆರಳಿದ ಜಗ್ಗಾ ಬಳಿಕ ಅಲ್ಲಿಂದ ನೇರವಾಗಿ ದುಬೈಗೆ ಹಾರಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದಿರೋ ನಟ ದರ್ಶನ್ಗೆ ಮತ್ತೆ ಜೈಲು ಪಾಲಾಗೋ ಭೀತಿ ಎದುರಾಗಿದೆ. ಸದ್ಯ ಥೈಲ್ಯಾಂಡ್ನಲ್ಲಿ ಇಷ್ಟು ದಿನ ಬಿಂದಾಸ್ ಆಗಿ ಶೂಟಿಂಗ್ ಮಾಡುತ್ತಿದ್ದ ದರ್ಶನ್ಗೆ ನಡುಕ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹಾಗೂ ನ್ಯಾಯಾಧೀಶರು ವ್ಯಕ್ತಪಡಿಸಿದಂತ ಅಭಿಪ್ರಾಯ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. ಯಾಕಂದ್ರೆ ಈ ಹಿಂದೊಮ್ಮೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಜಡ್ಜ್ ಪರ್ದಿವಾಲಾ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರು. ಮತ್ತೊಮ್ಮೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದೆ. ಹೀಗಾಗಿ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ರದ್ದಾಗೋ ಭೀತಿ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗೋ ಸೂಚನೆ ಬೆನ್ನಲ್ಲೇ ದರ್ಶನ್ ಬೆಂಗಳೂರಿಗೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ನಾಳೆಯೇ ಕುಟುಂಬದ ಜೊತೆಗೆ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿತ್ತು. ಈ ಪ್ರಕರಣದಲ್ಲಿ ಕೊಲೆ ಆರೋಪಿ ದರ್ಶನ್ 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಇದೀಗ ದರ್ಶನ್ ಜಾಮೀನು ರದ್ದತಿ ಕೋರಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಕೊಲೆ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಸಹ ಬೇಸರ ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಅಭಿಪ್ರಾಯ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಪ್ರೀಂ ವಿಚಾರಣೆಯ ಅಂಶಗಳು ಹೊಸ ಆಶಾಕಿರಣ ಮೂಡಿಸಿದೆ ಎಂದಿದ್ದಾರೆ. ಭಾರತದ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಒಂದು ಆಶಾಕಿರಣ. ಯಾರೇ ಇದ್ರೂ ಅವರಿಗೆ ಶಿಕ್ಷೆ ಆಗಬೇಕು, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಬರೆದುಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.